ನಿನ್ನೆ ಸಂಜೆ ನಡೆದಂತ ಈವೆಂಟ್ ನಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಒಟ್ಟಿಗೆ ನೋಡಿ ಜನರು ತುಂಬಾನೇ ಖುಷಿ ಪಟ್ರು. ಹೌದು, ಬೆಂಗಳೂರಿನ ಪದ್ಮನಾಭ ನಗರ ಈವೆಂಟ್ ನಲ್ಲಿ ಉತ್ಸವದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯಾಗಿ ಎಂಟ್ರಿ ಕೊಡ್ತಾರೆ. ಅವರ ಗ್ರ್ಯಾಂಡ್ ಎಂಟ್ರಿಗೆ ಜನರು ಫಿದಾ. ಯಾವ ರೀತಿ ಅಂದ್ರೆ ಜನ ಸಾಗರ, ಕಾಲಿಡಕ್ಕೂ ಜಾಗ ಸಿಗ್ತಾನೆ ಇರಲಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ಸ್, ಬಾಡಿ ಗಾರ್ಡ್ಸ್ಗಳು ಬೇಕೇ ಬೇಕಾಗಿತ್ತು. ಆ ರೀತಿ ಸ್ಟೇಜ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ಗೆಸ್ಟ್ ಗಳ ಪಕ್ಕದಲ್ಲಿ ಕೂತ್ಕೋತಾರೆ. ವಿನಯ್ ಗುರೂಜಿ ಅವರು ಸಹ ಬಂದಿರ್ತಾರೆ. ಅವರ ಆಶೀರ್ವಾದವನ್ನು ಸಹ ಪಡ್ಕೋತಾರೆ. ಸಾಕಷ್ಟು ಅಭಿಮಾನಿಗಳು ಇದ್ರು. ಹಲವಾರು ಡ್ರಾಯಿಂಗ್ ಗಳನ್ನೆಲ್ಲ ತಗೊಬಂದಿದ್ರು. ಅದನ್ನ ಓಪನ್ ಮಾಡಿ ನೋಡ್ತಾರೆ. ತುಂಬಾನೇ ಚೆನ್ನಾಗಿ ಅಭಿಮಾನಿಗಳು ಬರ್ದಿರ್ತಾರೆ. ಒಂದು ಉತ್ಸವಕ್ಕೆ ಇನ್ವೈಟ್ ಮಾಡಿದಾಗ ಗಿಲ್ಲಿ ಅವರು ಒಪ್ಕೊಂಡು, ಕಾವ್ಯ ಅವರು ಸಹ ಒಪ್ಕೊಂಡು ಇಬ್ರು ಕೂಡ ಎಂಟ್ರಿ ಕೊಡ್ತಾರೆ. ಆ ಬಳಿಕ ಗೊತ್ತಾಗುತ್ತೆ ಕ್ರೇಜ್ ಯಾವ ರೀತಿ ಇದೆ ಅಂತ. ಇವ್ರು ಬಂದಿದ್ದು ಸಾರ್ಥಕತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ರೀತಿ ಜನ ಸೇರಿದ್ರು. ಯಾಕಂದ್ರೆ ಮುಂಚೆನೆ ಪೋಸ್ಟರ್ ಗಳನ್ನ ರಿಲೀಸ್ ಮಾಡಿರ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಪದ್ಮನಾಭ ನಗರ ಉತ್ಸವಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಈವೆಂಟ್ ನಡೀತಾ ಇದೆ ಅಂತ. ಸೊ ಆಗ ಜನರಿಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಈ ಒಂದು ಜೋಡಿಯನ್ನ ನೋಡಕ್ಕೆ. ಸೊ ಸಂಜೆಯಿಂದಲೇ, ನಿನ್ನೆ ಸಂಜೆ ನಡೆದಂತ ಒಂದು ಈವೆಂಟ್ ನಲ್ಲಿ ಗಿಲ್ಲಿ ಕಾವ್ಯ ಎಂಟ್ರಿ ಕೊಡ್ತಾರೆ ಗ್ರ್ಯಾಂಡ್ ಆಗಿ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾರೆ. ಹಲವಾರು ಸೆಲ್ಫಿ ಫೋಟೋವನ್ನ ಸಹ ಕ್ಲಿಕ್ಕಿಸ್ಕೊಳ್ತಾರೆ. ಈವೆಂಟ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು. ಗಿಲ್ಲಿ ಕಾವ್ಯ ಅವರು 1 ಅವರ್ ಈ ಒಂದು ಪ್ರೋಗ್ರಾಮ್ ನಲ್ಲಿ ಇರ್ತಾರೆ. ಡೈಲಾಗ್ ಗಳನ್ನ ಹೊಡಿತಾರೆ, ಹಲವರನ್ನ ಮಾತನಾಡಿಸ್ತಾರೆ. ತುಂಬಾ ಜನ ಡ್ರಾಯಿಂಗ್ ತಂದಿರ್ತಾರೆ, ಅದನ್ನು ಕೂಡ ನೋಡಿ ಖುಷಿ ಪಡ್ತಾರೆ. ನಂತರ ಲಾಸ್ಟ್ಗೆ ಗಿಲ್ಲಿ ಮತ್ತೆ ಕಾವ್ಯಗೆ ಸನ್ಮಾನವನ್ನು ಸಹ ಮಾಡ್ತಾರೆ, ದೀಪವನ್ನು ಸಹ ಹಚ್ಚುತ್ತಾರೆ. ಒಟ್ಟಾರೆ ಖುಷಿಯಾಗಿದ್ದಾರೆ ಕಾವ್ಯ ಅವರು ಈ ರೀತಿ ಕ್ರೇಜ್ ನೋಡಿ. ಯಾಕಂದ್ರೆ ಬಿಗ್ ಬಾಸ್ ಮುಗಿದು 4 ತಿಂಗಳು ಕಳೆದ್ರು ಕೂಡ ಇನ್ನ ಗಿಲ್ಲಿಯ ಒಂದು ಕ್ರೇಜ್ ಕಡಿಮೆಯಾಗಿಲ್ಲ ಅಂತ ನೀವು ಲೆಕ್ಕ ಹಾಕಿ. ಈ ಹಿಂದೆ ಯಾವ ಬಿಗ್ ಬಾಸ್ ಸ್ಪರ್ಧೆಗೂ ಇಷ್ಟೊಂದು ಕ್ರೇಜ್ ಅಂತೂ ಕ್ರಿಯೇಟ್ ಆಗಿರಲಿಲ್ಲ ಬಿಡಿ. ಇದೇ ಫಸ್ಟ್ ಟೈಮ್ ಅದು ಗಿಲ್ಲಿಗೆ ಈ ರೀತಿಯ ಒಂದು ಕ್ರೇಜ್. ನಿಜವಾಗ್ಲೂ ಸೂಪರ್ ಅನ್ಬೋದು.